ನಮಸ್ಕಾರ. ಮುಳಬಾಗಿಲು ಪಿ.ಎಲ್.ಡಿ ಬ್ಯಾಂಕಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ನಾವು 21/9/2025 ಭಾನುವಾರ ನಮ್ಮ ತಾಲೂಕು ಆಫೀಸ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ಆವರಣದಲ್ಲಿ ಬ್ಯಾಂಕಿನ ಮುಂಭಾಗ ಇಲ್ಲಿ ನಾವು ಸರ್ವ ಸದಸ್ಯರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸರ್ವ ಸದಸ್ಯರ ಸಭೆಗೆ ತಾಲೂಕಿನಾದ್ಯಂತ ನಮ್ಮಲ್ಲಿ ಸುಮಾರು 2780 ಸದಸ್ಯರಿದ್ದಾರೆ, ಆ್ಯಕ್ಟಿವ್ ಮೆಂಬರ್ಸ್ ಅಂತ ಅಷ್ಟಿದ್ದಾರೆ. ಎಲ್ಲ ಸದಸ್ಯರು ಸಭೆಗೆ ಆಗಮಿಸಿ ಅವ್ರದ್ದೇ ಆದಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ಬ್ಯಾಂಕಿನ ಅಭಿವೃದ್ಧಿಗೆ ಅವರು ಸಲಹೆ ಕೊಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾ, ನಾವು 2780 ಸದಸ್ಯರಿಗೂ ನಾವು ಪೋಸ್ಟ್ ಮುಖಾಂತರ ಎಲ್ರಿಗೂ ಆಹ್ವಾನವನ್ನು ಕೊಟ್ಟಿದ್ದೀವಿ. ಬೈ ಚಾನ್ಸ್ ಏನಾದರೂ ಯಾರಿಗಾದರೂ ಪೋಸ್ಟಲ್ಲಿ ಟೆಕ್ನಿಕಲ್ ಇಶ್ಯೂ ಏನಾದರೂ ಇದ್ದಾಗ ಪೋಸ್ಟು ಸೇರಿರೋದಿಲ್ಲ. ನಾವು ಈ ಒಂದು ಪತ್ರಿಕಾಗೋಷ್ಠಿ ಕರಿತಾ ಇರೋದೇ ಉದ್ದೇಶ ಅಷ್ಟೇ. ಯಾರಿಗಾದರೂ ಸೇರದೇ ಇರೋರಿಗೆ ಇದೇ ಒಂದು ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ದಯವಿಟ್ಟು ಎಲ್ಲರೂ 21ನೇ ತಾರೀಕು 11 ಗಂಟೆಗೆ ಸಭೆಗೆ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡ್ಕೊತೀವಿ. ನಮಸ್ಕಾರ. ಈಗ ಪಿ.ಎಲ್.ಡಿ ಬ್ಯಾಂಕಿಂದ ನಮಗೆ ಇದೇ ತಿಂಗಳು 21/9 ಭಾನುವಾರ ನಮ್ಮ ಪಿ.ಎಲ್.ಡಿ ಬ್ಯಾಂಕ್ ಆವರಣದ ಮುಂದಿನ ಸಬ್ ರಿಜಿಸ್ಟ್ರು ಆವರಣದಲ್ಲಿ ನಾವು ಬೆಳಗ್ಗೆ 10 ಗಂಟೆಗೆ ಸರ್ವ ಸಭೆಯನ್ನು ಎಲ್ರಿಗೂ ತಾಲೂಕಿನಲ್ಲಿರ್ತಕ್ಕಂಥ 2850 ಜನಕ್ಕೂ ಪೋಸ್ಟ್ ಮುಖಾಂತರ ನಾವು ಕಳಿಸ್ಕೊಟ್ಟಿದ್ದೀವಿ. ಆ ಆಹ್ವಾನ ಪತ್ರಿಕೆಯನ್ನು ಯಾರಿಗಾದರೂ ತಲುಪದೇ ಇದ್ದರೆ ಇದೇ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ಮತ್ತು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಮತ್ತು ಪೇಪರಲ್ಲಿ ನಾವು 2 ಪೇಪರ್ಗೆ ಹೇಳಿದ್ದೀವಿ. ಆ 2 ಪೇಪರಲ್ಲೂ ನಾವು ಆ ಡೇಟನ್ನು ನಮೂದಿಸಿದ್ದೀವಿ. ಇದೇ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ನಮ್ಮ ರೈತ ಬಾಂಧವರು ಷೇರುದಾರರು ತಪ್ಪದೆ ಆ ಭಾನುವಾರ 21ನೇ ತಾರೀಕು 10 ಗಂಟೆಗೆ ಹಾಜರಾಗಿ ಅವರ ಸಲಹೆ ಸೂಚನೆಗಳನ್ನು ಮತ್ತು ಏನೇ ಕುಂದುಕೊರತೆಗಳಿದ್ದರೆ ಅಲ್ಲಿ ಚರ್ಚಿಸ್ಬೋದು. ಎಲ್ರಿಗೂ ನಾವು ಆಹ್ವಾನ ಕೊಡ್ತೀವಿ ಅಂಥೇಳಿ ನಾವು ಇದೇ ಪತ್ರಿಕಾಗೋಷ್ಠಿ ಅಂತ ಹೇಳಿದ್ದೀವಿ ಅಂತ ಮುಗಿಸ್ತೇನೆ. ನಮಸ್ಕಾರ. ಪಿ.ಎಲ್.ಡಿ ಬ್ಯಾಂಕು ವಾರ್ಷಿಕ ಮಹಾಸಭೆಯನ್ನು ದಿನಾಂಕ 21/9/2025 ಭಾನುವಾರ 11 ಗಂಟೆಗೆ 10 ಗಂಟೆಗೆ ಮಹಾಸಭೆ ಏರ್ಪಡಿಸುತ್ತಾರೆ. ನಮ್ಮ ಬ್ಯಾಂಕಲ್ಲಿರುವ ಸದಸ್ಯರೆಲ್ಲರಿಗೂ ನೋಟಿಸ್ ಕಳಿಸಿದ್ದು, ಒಂದು ವೇಳೆ ನೋಟಿಸ್ ಏನು ತಪ್ಪಿದಲ್ಲಿ ಈ ಬ್ಯಾಂಕ್ ಪೋಸ್ಟಲ್ಲಿ ಸ್ವಲ್ಪ ಕೆಲವರು ಜಾಸ್ತಿ ಇದೆ ಅಂತ ಬಿಸಾಕೋದು ಇದು ಮಾಡ್ತಾರೆ. ಪೋಸ್ಟ್ ಆಫೀಸಲ್ಲಿ ಮಿಸ್ ಆಗಿದ್ದರೆ ಅಂಥವ್ರಿಗೆ ನಾವು ಆ ಪತ್ರಿಕಾ ಮುಖಾಂತರ ಆಹ್ವಾನ ಮಾಡ್ತಾಯಿದ್ವಿ. ಇದೇ ಆಹ್ವಾನ ಅಂತ ತಿಳ್ಬಿಟ್ಟು ಭಾನುವಾರದಂದು ಒಳ್ಳೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಎಲ್ಲರೂ ಸಲಹೆ ಸೂಚನೆ ಕೊಟ್ಬಿಟ್ಟು ಬ್ಯಾಂಕಿಗೆ ಸ್ವಲ್ಪ ಇದನ್ನು ನೀವು ಏನು ಹೇಳ್ಬೇಕು ಅಂದ್ಕೊಂಡಿದ್ರೆ ಒಂದು ಕುಂದುಕೊರತೆಗಳೇನಿದ್ರು ಕೂಡ ತಿಳಿಸ್ಬೋದಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ.